अस्सलाम वालेकुम। आप देख रहे हैं आपका अपना कोलार न्यूज़ चैनल। आज शहर कोलार में यूथ कांग्रेस के तरफ से एक एहतजाज किया गया, जो मरकजी हुकूमत की तरफ से जो घरेलू एशिया और पेट्रोल डीजल और गैस की कीमत में इजाफा किया गया है, इसको देखते हुए आज शहर कोलार जहीरुद्दीन मक्की सर्कल में बाद नमाज जुम्मा 3:30 बजे एक एहतजाज किया गया, जिसमें हजारों की तादाद में यूथ कांग्रेस के नौजवान मौजूद थे। और वहां पर यूथ कांग्रेस लीडर्स ने कहा कि मरकजी हुकूमत का नारा सबका साथ सबका विकास और भी ऐसे कई वादे जो अवाम को खुश करते के लिए करते हैं, वो सब झूठे वादे हैं और मरकजी हुकूमत झूठ पर कायम है। अगर ये सब का साथ सबका विकास का नारा सच होता तो बीजेपी में भी मुसलमान एमपी होते, लेकिन ऐसा नहीं है। झूठी हुकूमत, झूठे पीएम और झूठे वादे। एक तरफ गैस फ्री देने का ऐलान करते हैं और एक तरफ इसी गैस पर कीमत में भी बढ़ा देते हैं। कहाँ जाएं गरीब, दलित, ओबीसी और माइनॉरिटी जो अक्सर गरीब तबके में हैं। फौरन इस सब चीज़ों पर जो कीमत बढ़ी है इसको कम करें, वरना यूथ कांग्रेस के और कांग्रेस के लीडर सभी मिलकर गली से लेकर दिल्ली तक पुरजोर एहतजाज करेंगे। इस मौके पर वहां पर कोलार डिस्ट्रिक्ट के यूथ प्रेसिडेंट आफरीद, इमरान, गोरू, वासु रेड्डी और भी दीगर कई नौजवान मौजूद थे। तो आप देख सकते हैं जहीरुद्दीन मक्की सर्कल में यूथ कांग्रेस के तरफ से मरकजी हुकूमत के खिलाफ एक पुरजोर एहतजाज किया गया। इस वक्त वहां पर पुलिस का भी सख्त बंदोबस्त रहा और वहां पर जो ट्रैवल्स यानी कि मोटर सवारियां होते हैं उनको एक तरफ से किनारे पर करते हुए दिखाई दिए। तो वहां के सारे तस्वीरात आप देख सकते हैं आपके अपने कोलार ट्रू न्यूज़ चैनल की तरफ से। अगर आपको ये तस्वीरात और चैनल पसंद आए तो आपके दोस्तों अहबाब के मोबाइल तक ज्यादा से ज्यादा शेयर करें। ಮೊನ್ನೆ ಯೂತ್ ಬಿಜೆಪಿ ಸರ್ಕಾರ, ಕೇಂದ್ರದ ಬಿಜೆಪಿ ಸರ್ಕಾರ ಅವರು LPG ಮತ್ತೆ ಪೆಟ್ರೋಲ್ ಮೇಲೆ LPG ಮೇಲೆ 50 ರೂಪಾಯಿ, ಪೆಟ್ರೋಲ್ ಡೀಸೆಲ್ ಮೇಲೆ 2 ರೂಪಾಯಿ ಬೆಲೆಯನ್ನು ಏರಿಕೆ ಮಾಡಿದ್ದಾರೆ. ಅವರ ವಿರೋಧ ಈ ಹೋರಾಟ. ಈ ದಿನ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನಮ್ಮ ಸ್ಟೇಟ್ನ BJP ಪಕ್ಷದಿಂದ ಏನು ಜನ ಆಕ್ರೋಶ ಅಂತ ಹೇಳ್ಬಿಟ್ಟು ಪ್ರೋಗ್ರಾಮ್ ಇಟ್ಕೊಂಡಿದ್ರು, ಆ ಪ್ರೊಟೆಸ್ಟ್ಗಳಿಗೆ ಒಂದು ಕಪಾಳ ಮೋಕ್ಷ ಮಾಡಿದ್ದಾರೆ. ಅವ್ರದೇ ಪಾರ್ಟಿ ಆದ ಸೆಂಟ್ರಲ್ ಗೌರ್ಮೆಂಟ್ ಅವರು ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಯತೀಂದ್ರ ಅವರು BJP ಪಕ್ಷದ ರಾಜ್ಯ ಅಧ್ಯಕ್ಷರಾದ ಯತೀಂದ್ರದವರು ಎಲ್ಲ ಕಡೆ ಹೇಳ್ತಾ ಇದ್ರು ಜನ ಆಕ್ರೋಶ, ಬೆಲೆ ಏರಿಕೆ, ಇದು ಅದು ಅಂತ ಹೇಳ್ಬಿಟ್ಟು. ಇವಾಗ ಮಾಡಲಿ ಪ್ರೊಟೆಸ್ಟು. ಅವ್ರದೇ ಪಕ್ಷದ ಕೇಂದ್ರ BJP ಸರ್ಕಾರ ಬೆಲೆ ಏರಿಕೆ ಮಾಡಿದಾರಲ್ಲ, ಅದ್ರ ವಿರೋಧ ಅವರು ಮಾಡಲಿ ಪ್ರೊಟೆಸ್ಟ್. ಇವಾಗ ಸರ್ಕಾರ ವಿರುದ್ಧ ರಾಜ್ಯ ಯುವ ಕಾಂಗ್ರೆಸ್ ಒಂದು ನಮ್ಮ ರಾಜ್ಯ ಅಧ್ಯಕ್ಷರಾದ ಮಂಜುನಾಥ್ ಗೌಡ ಅವರು ಪ್ರೊಟೆಸ್ಟನ್ನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು, ಎಲ್ಲ ತಾಲೂಕುಗಳಲ್ಲಿ, ಎಲ್ಲ ಜಿಲ್ಲಾ ಘಟಕದಲ್ಲಿ ಎಲ್ಲ ಯೂತ್ ಕಾಂಗ್ರೆಸ್ ಕಡೆಯಿಂದ ಪ್ರೊಟೆಸ್ಟನ್ನು ಹಮ್ಮಿಕೊಂಡಿದ್ದಾರೆ. ಕಾರಣ ಏನಂದರೆ, ಕೇಂದ್ರದಲ್ಲಿರುವ BJP ಸರ್ಕಾರ ಪೆಟ್ರೋಲು ಮತ್ತು ಡೀಸೆಲ್ ಬೆಲೆ ಏರಿಕೆ ಮಾಡಿದೆ. LPG ಮೇಲೆ 50 ರೂಪಾಯಿ, ಪೆಟ್ರೋಲ್ ಡೀಸೆಲ್ ಮೇಲೆ 2 ರೂಪಾಯಿ ಜಾಸ್ತಿಯನ್ನು ಮಾಡಿದೆ. ಕಳೆದ 2024ರಲ್ಲಿ ಕ್ರೂಡ್ ಆಯಿಲ್ ಬೆಲೆ $68 ಇತ್ತು. ಮತ್ತು ಇವಾಗ 2025 ಕ್ರೂಡ್ ಆಯಿಲ್ ಬೆಲೆ, ಒಂದು ಕಚ್ಚಾ ತೈಲ ಬೆಲೆ $50 ಬಂದಿದೆ. ಆದರೆ ಬೆಲೆ 30% ಅಷ್ಟು ಡೌನ್ ಆಗಿದೆ. ಆದ್ರೂ BJP ಜಾಸ್ತಿ ಮಾಡಿದೆ. ಬಡವರು ಮತ್ತು ದಲಿತರು, ದೀನದಲಿತರು, ಅಲ್ಪಸಂಖ್ಯಾತರು ಹೆಂಗೆ ಬದುಕೋದು, ಈ ಥರ ರೇಟ್ ಜಾಸ್ತಿ ಮಾಡಿದ್ರೆ ಖಾಲಿ ಅವರು BJP ಅವರು ಹೇಳ್ತಾರೆ ಮನ್ ಕಿ ಬಾತ್ ಅಚ್ಚೇ ದಿನ ಹೆಂಗೆ ಅಂತ. ಉಜ್ವಲ್ ಅಂತ ಅವರು ಗ್ಯಾಸ್ ಫ್ರೀ ಅನ್ನು ಕೊಡ್ತಾರೆ, ಮತ್ತು ಇಲ್ಲಿ ಗ್ಯಾಸ್ ಸಿಲಿಂಡರ್ ಮೇಲೆ 50 ರೂಪಾಯಿ, 1000 ರೂಪಾಯಿವರೆಗೂ ಏರಿಸ್ತಾರೆ. ಮತ್ತು ಇದು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಏರಿಸ್ತಾರೆ. ಬಡ ಜನರು ಹೆಂಗೆ ಬೀದಿಗೆ ಗಾಡಿಯಲ್ಲಿ ಓಡಾಡೋದು ಅಂತ ಇವತ್ತು ನಾವು ಯೂತ್ ಕಾಂಗ್ರೆಸ್ ಮತ್ತು ಇದೇ ಥರ ಕೇಂದ್ರ ಸರ್ಕಾರ ಯಾವಾಗಲೂ ದಲಿತ ವಿರೋಧಿ, ಸಂವಿಧಾನ ವಿರೋಧಿ, ಮೊಸರು ಮೇಲೆ ಟ್ಯಾಕ್ಸು, ಹಾಲ್ ಮೇಲೆ ಟ್ಯಾಕ್ಸು, ಮತ್ತು ನಮ್ಮ ರಾಜ್ಯದ ಟ್ಯಾಕ್ಸ್ ಎಲ್ಲ ತಗೊಂಡೋಗಿ ನಮಗೆ ಚಂಬುವನ್ನು ಕೊಟ್ಟಿದ್ದಾರೆ. ಏನು ಕೊಟ್ಟಿಲ್ಲ ನಮ್ಮ ರಾಜ್ಯಕ್ಕೆ. ಅದಕ್ಕಾಗಿ ಕೇಂದ್ರ ಸರ್ಕಾರಕ್ಕೆ ನಾವು ಖಂಡನೆ ಮಾಡ್ತೀರಿ. ಇದೇ ಥರ ನಡೆದ್ರೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಂತೆ ದಿಲ್ಲಿವರೆಗೂ ನಾವು ಹೋರಾಟ ಮಾಡ್ತೀರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.